ಮಗಳು ಶ್ರುತಿ, ನನಗೆ ಮನೆಯಲ್ಲಿ ತುಂಬಾನೇ ಬೋರಾಗುತ್ತಿದೆ. ನನಗೊಬ್ಬ ತಮ್ಮ ಬೇಕು. ನನಗೆ ಬೇಗನೆ ತಮ್ಮನನ್ನು ಕೊಡು. ನನ್ನ ಫ್ರೆಂಡ್ಸ್ಗೆಲ್ಲ ತಮ್ಮಂದಿರಿದ್ದಾರೆ, ಅವರೆಲ್ಲರೂ ಜೊತೆಗೆ ಆಟ ಆಡಿ ಮಜಾ ಮಾಡ್ತಾರೆ. ನನಗೆ ಈಗಲೇ ತಮ್ಮ ಬೇಕು ಅಂತ ಹಠ ಮಾಡ್ತಾಳೆ. ಕನಕೆಗೆ ಅವಳನ್ನು ಸಮಾಧಾನ ಮಾಡೋಕೆ ಆಗ್ತಾನೇ ಇರಲಿಲ್ಲ. ಆಗ ಕನಕೆ ಅಲ್ಲಿ ಸೋಫಾದ ಮೇಲೆ ಕೂತಿದ್ದ ತನ್ನ ಗಂಡ ನಿತಿನ್ ಮುಖ ನೋಡ್ತಾಳೆ. ಆಗ ಅವನು ಕೂಡ ಅವಳ ಮುಖ ನೋಡ್ತಾನೆ. ಇಬ್ಬರ ಮುಖದಲ್ಲೂ ಮುಗುಳು ನಗೆಯಿರುತ್ತೆ. ಅವನು ತನ್ನ ಮಗಳನ್ನು ಸಮಾಧಾನ ಮಾಡ್ತಾ, ಆದಷ್ಟು ಬೇಗ ನಿನಗೆ ತಮ್ಮನನ್ನು ಕೊಡ್ತೀನಿ ಅಂತ ಹೇಳಿ ಕನಕೆ ಹತ್ರ ಬಂದು, ಇವತ್ತು ರಾತ್ರಿ ಆಟ ಆಡೋಣ, ಎಲ್ಲವನ್ನೂ ರೆಡಿ ಮಾಡಿಡು, ನಾನು ಆಫೀಸ್ನಿಂದ ಬೇಗ ಬರ್ತೀನಿ ಅಂತ ಹೇಳಿ ಕಾರ್ ತೆಗೆದುಕೊಂಡು ಹೊರಡುತ್ತಾನೆ. ಕನಕೆಗೆ ಮಾತ್ರ ತುಂಬಾನೇ ಖುಷಿ ಆಗ್ತಿರುತ್ತೆ. ಯಾಕಂದ್ರೆ ಸುಮಾರು 1 ವರ್ಷಗಳಿಂದ ನಿತಿನ್ ಅವಳ ಮೈಮುಟ್ಟೇ ಇರಲಿಲ್ಲ. ಅದಕ್ಕೆ ಕಾರಣ ಏನಂದ್ರೆ ಅವನಿಗೆ ಹುಡುಗಿಯರ ಚಟ ಜಾಸ್ತಿಯಾಗಿತ್ತು. ದಿನಕ್ಕೊಬ್ಬಳನ್ನು ಆರಿಸಿಕೊಂಡು ಅವರಿಗೆ ಸಂಪರ್ಕ ಮಾಡುತ್ತಿದ್ದ. ಹಾಗಾಗಿ ಕನಕಿ ಅವನಿಗೆ ಬೋರಾಗಿದ್ದಳು. ಮನೆಗೆ ಬರುವಾಗಲೇ ಯಾರಿಗೋ ಮಾಡಿ ಬರುವುದರಿಂದ ಅವನಿಗೆ ಕನಕೆಗೆ ಮಾಡೋಕೆ ಮನಸ್ಸು ಬರುತ್ತಿರಲಿಲ್ಲ. ಅವಳಿಗೆ ಆಸೆಯಾಗಿ ಅವಳೇ ಅವನ ಮೇಲೆ ಬಿದ್ದರೂ ಅವನು ಏನು ಮಾಡುತ್ತಿರಲಿಲ್ಲ. ಹಾಗಾಗಿ ಕನಕೆ ದಿನವೂ ಉಪವಾಸ ಮಲಗುತ್ತಿದ್ದಳು. ಈಗ ಶ್ರುತಿ ಹಠ ಕಡಿಮೆಯಾಗಿತ್ತು. ಕನಕೆ ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ, ನಂತರ ಆಟ ಆಡಿದ್ದು ಸಾಕು, ಹೋಂವರ್ಕ್ ಮಾಡು ಅಂತ ಹೇಳಿ ಪುಸ್ತಕವನ್ನು ತೆಗೆದಿಟ್ಟಳು. ಅವಳು ಕೂಡ ಬೇರೆ ದಾರಿ ಇಲ್ಲದೆ ತನ್ನ ಪುಟ್ಟ ಹೋಂವರ್ಕ್ ಮಾಡೋಕೆ ಶುರು ಮಾಡ್ತಾಳೆ. ಮಹೇಶನ ಆಗಮನ ಮತ್ತು ಅಡುಗೆ ಮನೆಯ ಅನಿರೀಕ್ಷಿತ ಘಟನೆ. ಆಗ ಪಕ್ಕದ ಮನೆಯ ಹುಡುಗ ಮಹೇಶ್ಗೆ ಕಾಲ್ ಮಾಡಿದ ಕನಕೆ, ಬೇಗ ಬಾರು, ಶ್ರುತಿಗೆ ಹೋಂವರ್ಕ್ ಮಾಡಿಸು ಅಂತ ಹೇಳ್ತಾಳೆ. ಅವನ ಮನೆಯಲ್ಲೇ ಹತ್ತಿರದಲ್ಲಿ ಇದ್ದರಿಂದ ಅವನು 5 ನಿಮಿಷದಲ್ಲಿ ಮನೆಗೆ ಬರ್ತಾನೆ. ಮತ್ತೆ ಶ್ರುತಿಗೆ ಹೋಂವರ್ಕ್ ಮಾಡಿಸೋಕೆ ಶುರು ಮಾಡ್ತಾನೆ. ಮಹೇಶ್ ಡಿಗ್ರಿ ಓದಿದ ಹುಡುಗ. ಕೆಲಸ ಸಿಗದೆ ಕೆಲಸಕ್ಕಾಗಿ ಸರ್ಚ್ ಮಾಡ್ತಿರ್ತಾನೆ. ಅವನಿಗೆ ಮನೆಯಲ್ಲಿ ಬೋರಾಗೋದ್ರಿಂದ ಕನಕಿಯ ಮನೆಗೆ ಆಗಾಗ ಬರ್ತಿದ್ದ. ಶ್ರುತಿಗೆ ಮಹೇಶ್ ಅಂದ್ರೆ ತುಂಬಾನೇ ಇಷ್ಟ. ಅವನ ಜೊತೆ ಆಟ ಆಡುತ್ತಿದ್ದ. ಶ್ರುತಿ ತನ್ನ ಅಪ್ಪನಿಗಿಂತಲೂ ಹೆಚ್ಚಾಗಿ ಮಹೇಶನ್ನು ಹಚ್ಚಿಕೊಂಡಿದ್ದಳು. ಈಗ ಹೋಂವರ್ಕ್ ಎಲ್ಲ ಮುಗಿದ ಮೇಲೆ ಅವರಿಬ್ಬರು ಕಣ್ಣು ಮುಚ್ಚಾಲೆ ಆಟ ಆಡೋಕೆ ಶುರು ಮಾಡ್ತಾರೆ. ಸುಮಾರು ಹೊತ್ತು ಆಟ ಆಡಿದ ನಂತರ ಶ್ರುತಿ ಕಣ್ಣು ಮುಚ್ಚುತ್ತಾಳೆ. ಆಗ ಮಹೇಶ್ ಬಚ್ಚಿಟ್ಟುಕೊಳ್ಳೋಕೆ ಅಡುಗೆ ಮನೆ ಕಡೆಗೆ ಓಡಿ ಬರ್ತಾನೆ. ಅಲ್ಲಿ ಕನಕೆ ಒಂದು ಟೇಬಲ್ನ ಎದುರಿನ ಕುರ್ಚಿಯ ಮೇಲೆ ಕೂತಿರುತ್ತಾಳೆ. ಟೇಬಲ್ನ ಕೆಳಗೆ ಹೋದ ಮಹೇಶ್, ಅಲ್ಲೇ ಇದ್ರೆ ಅವಳು ನನ್ನನ್ನು ಈಸಿಯಾಗಿ ಕಂಡುಹಿಡಿತಾಳೆ ಅಂತ ಅವನು ಸೀದಾ ಕನಕೆಯ ನೈಟಿ ಒಳಗೆ ಹೋಗ್ತಾನೆ. ಅವಳು ಲಂಗ ಹಾಕಿರಲಿಲ್ಲ. ಅವನು ಹಾಗೆ ನುಸುಳಿದಾಗ ಅವನ ತಲೆ ಅವಳ ಬಾಟಲ್ಗೆ ತಾಕುತ್ತೆ. ಆಗ ಅವಳು, ಏನು ಮಾಡ್ತಿದ್ದೀಯಾ ಅಂತ ಕೇಳ್ತಾಳೆ. ಆಗ ಮಹೇಶ್, ನಾನಿಲ್ಲಿ ಬಚ್ಚಿಟ್ಕೊಂಡಿದ್ದೇನೆ, ನಾನಿಲ್ಲಿರೋದು ಅವಳಿಗೆ ಹೇಳಬೇಡ ಅಂತ ಹೇಳ್ತಾನೆ. ಆಗ ಕನಕೆ, ಈ ರೀತಿಯಾದರೂ ಬಚ್ಚಿಟ್ಕೊಂತಾರೇನೋ, ಮೊದಲು ಇಲ್ಲಿಂದ ಹೋಗು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಶ್ರುತಿ ಅವನನ್ನು ಹುಡುಕಿಕೊಂಡು ಅಲ್ಲಿಗೆ ಬರ್ತಾಳೆ. ಆಗ ಮಹೇಶ್, ಸುಮ್ನಿರಿ, ಮಾತಾಡಬೇಡಿ ಅಂತ ಅವಳ ಆ ಜಾಗವನ್ನು ಒತ್ತಿ ಹಿಡಿತಾನೆ. ಆಗ ಅವಳಿಗೆ ಮೈಯೆಲ್ಲ ಒಂಥರ ರೋಮಾಂಚನವಾಗುತ್ತೆ. ಅವಳಿಗೆ ಕೂಗಬೇಕೆಂದು ಅನಿಸಿದ್ರೂ ಕೂಗದೆ ಸುಮ್ಮನಾಗ್ತಾಳೆ. ಶ್ರುತಿ ಅಡುಗೆ ಮನೆಯಲ್ಲೆಲ್ಲ ಹುಡುಕಿ, ಅಮ್ಮ, ಮಹೇಶಣ್ಣ ಇಲ್ಲಿ ಬಂದಿದ್ನಾ, ಹೇಳಮ್ಮ, ಅವನು ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಾ ಅಂತ ಕೇಳ್ತಾಳೆ. ಆಗ ಮಹೇಶ್ ಮತ್ತೊಮ್ಮೆ ಅಲ್ಲಿ ಒತ್ತಿದಾನೆ. ಆಗ ಕನಕೆ, ಅವನು ಇಲ್ಲಿಗೆ ಬಂದಿಲ್ಲ, ನೀನು ಬೇರೆ ಎಲ್ಲಾದರೂ ಹುಡುಕು ಅಂತ ಹೇಳ್ತಾಳೆ. ಆಗ ಶ್ರುತಿ ಮಹೇಶಣ್ಣನನ್ನು ಹುಡುಕಿಕೊಂಡು ಬೇರೆ ಕಡೆಗೆ ಹೋಗ್ತಾಳೆ. ಈಗ ಮಹೇಶ್ ಅವಳ ಬಾಳೆದಿಂಡಿನಂತಹ ಕಾಲುಗಳನ್ನು ನೋಡುತ್ತಾನೆ. ನಂತರ ಮೆಲ್ಲಗೆ ಅವಳ ಕಾಲ್ ಗೆಜ್ಜೆಗಳನ್ನು ಕಳಚಿ ಒಂದು ಕಡೆ ಇಡ್ತಾನೆ. ಯಾಕಂದ್ರೆ ಈಗ ಅವನು ಮಾಡೋ ಕೆಲಸದಲ್ಲಿ ಆ ಗೆಜ್ಜೆಗಳ ಸೌಂಡ್ ಮಾಡಬಾರದಲ್ವಾ. ಅದಕ್ಕಾಗಿ ಅವನಿಗೆ ಒಳಗಿನಿಂದ ಅವಳು ಹಾಕಿರೋ ಕೆಂಪು ಉಡುಪು ತೋರುತ್ತೆ. ಅದನ್ನ ಮೆಲ್ಲಗೆ ಸರಿಸಿದ ಮಹೇಶ್ ತನ್ನ ಕೈಚಳಕ ತೋರಿಸುವುದಕ್ಕೆ ಶುರು ಮಾಡ್ತಾನೆ. ನಿತಿನ್ನ ಆಗಮನ ಮತ್ತು ಅಸಹಾಯಕತೆ. ಅಷ್ಟರಲ್ಲಿ ಕಾರ್ ಬಂದು ನಿಂತ ಸೌಂಡ್ ಆಗುತ್ತೆ. ನಿತಿನ್ ಬಂದರು ಅಂತ ಗೊತ್ತಾಗಿ ಅವನು ಅವಳ ನೈಟಿಯಿಂದ ಹೊರಗಡೆ ಬರ್ತಾನೆ. ಅವಳು ಬಾಟಲ್ ಲೀಕ್ ಮಾಡಿರೋದ್ರಿಂದ ಅವನ ತಲೆಯೆಲ್ಲ ಒದ್ದೆಯಾಗಿರುತ್ತೆ. ಸೀದಾ ಒಳಗಡೆ ಬಂದ ನಿತಿನ್ ಮಹೇಶನ ನೋಡಿ, ಯಾಕೋ ನಿನ್ನ ತಲೆ ಒದ್ದೆಯಾಗಿದೆ ಅಂತ ಕೇಳ್ತಾನೆ. ಆಗ ಅವನು, ತಲೆ ಮೇಲೆ ಹಲ್ಲಿ ಬಿತ್ತು, ಹಾಗಾಗಿ ನೀರು ಹಾಕೊಂಡೆ, ಈಗ ಸ್ನಾನ ಮಾಡಬೇಕು ಅಂತಾನೆ. ಆಗ ನಿತಿನ್, ಬೇಗ ಹೋಗಿ ಸ್ನಾನ ಮಾಡು, ನಂತರ ನೀನು ಊಟ ಮಾಡಿಕೊಂಡು ಮನೆಗೆ ಹೋಗು ಅಂತಾನೆ. ಮಹೇಶ್ ಸರಿ ಸರಿ ಅಂತ ಒಪ್ಕೊಂತಾನೆ. ಆದರೆ ಕನಕೆ ಮಾತ್ರ ಕೂತಲ್ಲಿಂದ ಏಳೋದೇ ಇಲ್ಲ. ಯಾಕಂದ್ರೆ ಅವಳು ಬಿಟ್ಟಿರುವ ವೀರ್ಯ ಮಹೇಶನ ತಲೆಯ ಮೇಲೆ ಮಾತ್ರ ಅಲ್ಲದೆ ನೆಲದ ಮೇಲೆ ಕೂಡ ಬಿದ್ದಿರುತ್ತೆ. ಜೊತೆಗೆ ಅವಳು ಹಾಕಿರುವ ನೈಟಿ ಕೂಡ ಸ್ವಲ್ಪ ಮಟ್ಟಿಗೆ ಒದ್ದೆಯಾಗಿರುತ್ತೆ. ಅವಳೀಗ ಏನಾದರೂ ಮೇಲಕ್ಕೆ ಎದ್ದರೆ ಅಲ್ಲಿ ಏನು ನಡೀತಿತ್ತು ಅನ್ನೋದು ನಿತಿನ್ಗೆ ಗ್ಯಾರಂಟಿಯಾಗಿಬಿಡುತ್ತೆ. ಹಾಗಾಗಿ ಅವಳು ತರಕಾರಿ ಕಟ್ ಮಾಡುವಂತೆ ನಾಟಕ ಮಾಡಿ ಅಲ್ಲೇ ಕೂತಿರ್ತಾಳೆ.
ಅಷ್ಟರಲ್ಲಿ ಅಲ್ಲಿಗೆ ಬಂದ ಮಹೇಶನನ್ನು ನೋಡಿ ಶ್ರುತಿ, ನೀನಿಲ್ಲಿ ಇದ್ದೀಯಾ? ನಾನು ನಿನ್ನ ಎಲ್ಲೆಲ್ಲಿ ಹುಡುಕಿದೆ ಗೊತ್ತಾ ಅಂತ ಹೇಳುವಾಗ ಅವನು ಅವಳನ್ನು ಎತ್ತುಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತಾನೆ. ರಾತ್ರಿಯ ಅನಿರೀಕ್ಷಿತ ತಿರುವು. ಈಗ ಅಡುಗೆ ಮನೆಯಲ್ಲಿ ಯಾರೂ ಇಲ್ಲದಿರುವುದನ್ನ ನೋಡಿ ನಿತಿನ್ ಕನಕೆಯ ಬಲೂನ್ ಒತ್ತುತ್ತಾ, ಇವತ್ತು ಒಳ್ಳೆ ರೀತಿ ಮಜಾ ಮಾಡೋಣ ಅಂತ ಹೇಳ್ತಾನೆ. ಅವಳು ಸರಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ನಿತಿನ್ಗೆ ಕಾಲ್ ಬರುತ್ತೆ. ಅವನು ಕಾಲ್ ರಿಸೀವ್ ಮಾಡಿ ಹೊರಗಡೆ ಮಾತಾಡೋಕೆ ಹೋಗ್ತಾನೆ. ಆಗ ಬೇಗ ಎದ್ದ ಕನಕೆ ಒಂದು ಬಟ್ಟೆ ತುಂಡು ತನ್ನ ಕಾಲಡಿ ಇರೋ ನೀರನ್ನು ಒರೆಸಿಕೊಳ್ತಾಳೆ. ಜೊತೆಗೆ ಆ ಬಟ್ಟೆಯಿಂದಲೇ ತನ್ನ ಬಾಟಲಿಯನ್ನು ಒರೆಸಿಕೊಳ್ತಾಳೆ. ಆಗ ಅಲ್ಲಿಗೆ ಬಂದ ನಿತಿನ್, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ, ಫ್ರೆಂಡ್ಸ್ ಇಂದು ಪಾರ್ಟಿ ಇದೆ ಅಂತೆ, ರಾತ್ರಿ ಬೇಗ ಬರ್ತೀನಿ ಅಂತ ಹೇಳಿ ಹೋಗ್ತಾನೆ. ಮಧ್ಯಾಹ್ನ ಆಗಿರೋದ್ರಿಂದ ಅವರೆಲ್ಲರೂ ಜೊತೆಗೆ ಕೂತು ಊಟ ಮಾಡ್ತಾರೆ. ಊಟ ಮುಗಿದ ನಂತರ ಶ್ರುತಿ ಮತ್ತೊಮ್ಮೆ ಕಣ್ಣು ಮುಚ್ಚಲೆ ಆಡೋಣ ಅಂತಾಳೆ. ಆಗ ಮಹೇಶ್ ಸರಿ ಅಂತ ಒಪ್ಪಿಕೊಳ್ಳುತ್ತಾನೆ. ಅದನ್ನ ಕೇಳಿದ ಕನಕೆ ತನ್ನ ಉಡುಪು ತೆಗೆದು ಬದಿಗಿಟ್ಟು ಮತ್ತೊಮ್ಮೆ ಅಡುಗೆ ಮನೆಗೆ ಅದೇ ಟೇಬಲ್ ಮುಂದಿರೋ ಕುರ್ಚಿಯ ಮೇಲೆ ಕುಳಿತುಕೊಳ್ಳುತ್ತಾಳೆ. ಮಹೇಶ್ ಮತ್ತೊಮ್ಮೆ ಅಡುಗೆ ಮನೆಗೆ ಬಚ್ಚಿಟ್ಟುಕೊಳ್ಳೋಕೆ ಬಂದಾಗ ಕನಕೆ ತಾನಾಗಿ ಅವನನ್ನು ಕರೆದು ನೈಟಿ ಒಳಗೆ ಬಚ್ಚಿಟ್ಟುಕೊಳ್ಳೋಕೆ ಹೇಳ್ತಾಳೆ. ಆಗ ಮಹೇಶ್ ಖುಷಿಯಿಂದಲೇ ನೈಟಿ ಒಳಗೆ ಹೋಗುತ್ತಾನೆ. ಮತ್ತೊಮ್ಮೆ ಶ್ರುತಿ ಅಡುಗೆ ಮನೆಗೆ ಬಂದು ಅಲ್ಲೆಲ್ಲಾ ಹುಡುಕಿ ಬೇರೆ ಕಡೆ ಹುಡುಕಲು ಹೋಗುತ್ತಾಳೆ. ಆಗ ಮಹೇಶ್ ತನ್ನ ನಾಲಿಗೆಯ ಆಟವನ್ನು ಶುರು ಮಾಡುತ್ತಾನೆ. ಅವನ ನಾಲಿಗೆಯ ಆಟ ಅವಳಿಗೆ ತುಂಬಾನೇ ಖುಷಿ ಕೊಡುತ್ತಿರುತ್ತೆ. ನಂತರ ಮತ್ತೊಮ್ಮೆ ಎಲ್ಲವನ್ನು ಮುಗಿಸಿಕೊಂಡು ಮಹೇಶ್ ಶ್ರುತಿಗೆ ಪಾಠ ಹೇಳಿಕೊಡಲು ಹೋಗ್ತಾನೆ. ಆಗಲೂ ಕೂಡ ಶ್ರುತಿಗೆ ಓದಲು ಮನಸ್ಸಿರಲಿಲ್ಲ. ಆಗ ಮಹೇಶ್, ಮಕ್ಕಳು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದಿದ್ರೆ ಮಾತ್ರ ಒಳ್ಳೆಯ ಕೆಲಸ ಸಿಗೋದು ಸಾಧ್ಯ, ಒಳ್ಳೆಯ ಕೆಲಸ ಸಿಕ್ಕರೆ ಒಳ್ಳೆ ರೀತಿ ಹಣ ಮಾಡಬಹುದು, ಜೊತೆಗೆ ಸಮಾಜದಲ್ಲಿ ಒಂದು ಗೌರವ ಕೂಡ ಸಿಗುತ್ತೆ, ತಂದೆ ತಾಯಿಯವರನ್ನ ಚೆನ್ನಾಗಿ ನೋಡಿಕೊಳ್ಳೋಕೆ ಆಗುತ್ತೆ ಅಂತ ಹೇಳ್ತಾನೆ. ಅವನ ಮಾತುಗಳು ಶ್ರುತಿಯ ಮನಸ್ಸನ್ನು ಮುಟ್ಟುತ್ತವೆ. ಆಗ ಅವಳು ಮನಸ್ಸಿಟ್ಟು ಬರೆಯಲು ಶುರು ಮಾಡ್ತಾಳೆ. ಅಷ್ಟರಲ್ಲಿ ಸಂಜೆ 5 ಗಂಟೆ ಆಗಿರುತ್ತೆ. ಕನಕೆ ಬಿಸ್ಕೆಟ್ ಜೊತೆಗೆ ಕಾಫಿ ತಂದು ಕೊಡ್ತಾಳೆ. ಅವರಿಬ್ಬರು ಕಾಫಿ ಕುಡಿದು ಮತ್ತೊಮ್ಮೆ ಓದಲು ಶುರು ಮಾಡ್ತಾರೆ. ನಂತರ 6 ಗಂಟೆ ಆಗ್ತಿದ್ದಂತೆ ನಾನು ಮನೆಗೆ ಹೋಗ್ತೀನಿ ಅಂತ ಮಹೇಶ್ ಹೇಳ್ತಾನೆ. ಆಗ ಕನಕೆ, ನೀನು ಇವತ್ತು ಮನೆಗೆ ಹೋಗೋದು ಬೇಡ ಕಣು, ನೀನು ಮತ್ತು ಶ್ರುತಿ ಬೇರೆ ಕೋಣೆಯಲ್ಲಿ ಮಲಗಿ, ನಾನು ಮತ್ತು ನನ್ನ ಗಂಡ ಒಟ್ಟಿಗೆ ಒಂದು ಕೋಣೆಯಲ್ಲಿ ಮಲಗುತ್ತೀವಿ, ಅವಳು ನಿಮ್ಮ ಜೊತೆ ಇದ್ರೆ ನನಗೆ ಡಿಸ್ಟರ್ಬ್ ಮಾಡ್ತಾಳೆ ಅಂತ ಹೇಳ್ತಾಳೆ. ಆಗ ಮಹೇಶ್ ಅವಳನ್ನು ನೋಡಿ ನಕ್ಕಿ, ಸರಿ ಆಯ್ತು, ನೀವಿಬ್ಬರು ಎಂಜಾಯ್ ಮಾಡಿ ಅಂತ ಹೇಳ್ತಾನೆ. ಕನಕೆ ಮಹೇಶ್ ಮತ್ತು ಶ್ರುತಿಗೆ ಊಟ ಹಾಕಿ ತಾನು ನಿತಿನ್ಗಾಗಿ ಕಾಯುತ್ತಿರುತ್ತಾಳೆ. ಬೇಗ ಬರ್ತೀನಿ ಅಂತ ಹೇಳಿ ಹೋದ ನಿತಿನ್ 10 ಗಂಟೆ ಆದ್ರೂ ಮನೆಗೆ ಬರಲೇ ಇಲ್ಲ. ಅವಳಿಗೆ ಹಸಿವು ತಾಳಲಾರದೆ ತಾನು ಊಟ ಬಡಿಸಿಕೊಂಡು ಊಟ ಮಾಡ್ತಾಳೆ. ನಂತರ ಕೋಣೆಗೆ ಹೋಗಿ ಎಲ್ಲಾ ಬಿಚ್ಚಿಕೊಂಡು ಮೈಮೇಲೆ ಒಂದು ತುಂಡು ಬಟ್ಟೆಯೂ ಇಲ್ಲದೆ ಮಲಗುತ್ತಾಳೆ. ಸ್ವಲ್ಪ ಹೊತ್ತಿನಲ್ಲಿ ಅವಳಿಗೆ ನಿದ್ದೆ ಬರುತ್ತೆ. 12 ಗಂಟೆ ಸುಮಾರಿಗೆ ಮನೆಗೆ ಬಂದ ನಿತಿನ್ ಕುಡಿದು ಟೈಟ್ ಆಗಿರ್ತಾನೆ. ಅವನಿಗೆ ನಿಲ್ಲೋಕೆ ಆಗ್ತಿರಲ್ಲ. ಆಗ ಅಲ್ಲಿಗೆ ಬಂದ ಮಹೇಶ್ ಅವನನ್ನು ಕೈ ಹಿಡಿದು ಜೊತೆಗೆ ಕರ್ಕೊಂಡು ಕೋಣೆಗೆ ಹೋಗ್ತಾನೆ. ಹೋಗಿ ನೋಡಿದರೆ ಅಲ್ಲಿ ಕನಕೆ ಏನು ಹಾಕಿಕೊಳ್ಳದೆ ಮಲಗಿರೋದನ್ನ ನೋಡಿ ಶಾಕ್ ಆಗ್ತಾನೆ. ಅವಳ ಅಂದವನ್ನು ನೋಡಿ ಆಸೆ ತಡೆಯಲಾಗದೆ ಅವನ ಶಿಷ್ಯ ಎದ್ದು ನಿಲ್ತಾನೆ. ಆದರೂ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ನಿತಿನ್ನನ್ನು ಅವನ ಪಕ್ಕದಲ್ಲಿ ಮಲಗಿಸ್ತಾನೆ. ಆಗ ಕನಕೆ ಎಚ್ಚರವಾಗುತ್ತೆ. ಮಹೇಶ್ ಅವಳನ್ನೇ ನೋಡೋಕೆ ಶುರು ಮಾಡ್ತಾನೆ. ಆಗಲೂ ಕೂಡ ಅವಳು ತನ್ನ ಮೈಯನ್ನು ಮುಚ್ಚಿಕೊಳ್ಳೋ ಪ್ರಯತ್ನ ಮಾಡಲಿಲ್ಲ. ಬದಲಾಗಿ, ನೀನು ಇವತ್ತು ನನಗೆ ಮಾಡ್ತೀಯಾ? ನಾನು ಎಷ್ಟು ಆಸೆಯಿಂದ ಇದ್ದೆ ಗೊತ್ತಾ? ಅವರು ಇವತ್ತು ನನಗೆ ಮಾಡ್ತಾರೆ ಅಂತ ನಾನು ತುಂಬಾನೇ ಖುಷಿಯಲ್ಲಿ ಇದ್ದೆ. ಆದರೆ ಈಗ ನೋಡಿದ್ರೆ ಅವರು ಕುಡಿದು ಟೈಟಾಗಿ ಮೈಮೇಲೆ ಪ್ರಜ್ಞೆ ಇಲ್ಲದಂತೆ ಮಲಗಿದ್ದಾರೆ. ಪ್ಲೀಸ್, ನೀನೇ ನನಗೆ ಇವತ್ತು ಮಾಡು ಅಂತ ಕೇಳಿ ಹೇಳ್ತಾಳೆ. ಅಷ್ಟು ಹೇಳಿದ್ದೇ ತಡ. ಅವರಿಬ್ಬರ ಆಟ ನಿತಿನ್ ಪಕ್ಕದಲ್ಲೇ ನಡೆಯೋಕೆ ಶುರುವಾಗುತ್ತೆ. ಇಬ್ಬರು ರಾತ್ರಿ ಇಡೀ ಜಾಗರಣೆ ಮಾಡ್ತಾರೆ. ಸಂತೋಷದ ಸುದ್ದಿ ಮತ್ತು ಅರಿವಿಲ್ಲದ ಗಂಡ. ಬೆಳಗ್ಗೆ ಆಗ್ತಿದ್ದಂತೆ ನಿತಿನ್ ಬಟ್ಟೆ ಎಲ್ಲವನ್ನ ಕಳಚಿ ಏನೂ ಇಲ್ಲ ಅಂತ ಮಲಗಿಸುತ್ತಾರೆ. ಜೊತೆಗೆ ಕನಕೆ ಕೂಡ ಅವನನ್ನು ತಗ್ಗಿ ಮಲಗುತ್ತಾಳೆ. ಬೆಳಗ್ಗೆ ನಿತಿನ್ಗೆ ಎಚ್ಚರವಾಗಿ ನೋಡಿದಾಗ ಕನಕೆ ಅವನ ಪಕ್ಕದಲ್ಲಿ ಮಲಗಿರುತ್ತಾಳೆ. ಹಾಸಿಗೆಯೆಲ್ಲ ಅಸ್ತವ್ಯಸ್ತವಾಗಿರುತ್ತೆ. ಅದನ್ನು ನೋಡಿದ ನಿತಿನ್, ನಾನು ಕನಕೆಗೆ ಸರಿಯಾಗಿ ಮಾಡಿದ್ದೇನೆ ಅಂತ ಅನ್ಕೊಂತಾನೆ. ಅವನ ಮುಖದಲ್ಲಿ ಒಂದು ಸಣ್ಣ ನಗು ಮೂಡುತ್ತೆ. ಅವನಿಗೆ ಕುಡಿದದ್ದು ಓವರ್ ಆಗಿರುವುದರಿಂದ ತಲೆ ಹಿಡ್ಕೊಂಡಿರುತ್ತೆ. ಹಾಗಾಗಿ ಅವನು ಮತ್ತೆ ಮಲಗುತ್ತಾನೆ. ಇದಾದ ಸ್ವಲ್ಪ ತಿಂಗಳಲ್ಲಿ ಕನಕಿ ಗರ್ಭಿಣಿಯಾಗ್ತಾಳೆ. ಆ ಸುದ್ದಿ ಕೇಳಿದ ನಿತಿನ್ ಅದು ತಾನಾಗಿ ಹುಟ್ಟಿದ ಕುಡಿ ಅಂತ ಅಂದುಕೊಂಡು ಖುಷಿಯಾಗುತ್ತಾನೆ. ಆದರೆ ಅವನಿಗೆ ಗೊತ್ತಿರಲಿಲ್ಲ ಅದು ಮಹೇಶನ ಕಠಿಣ ಪರಿಶ್ರಮದ ಫಲ ಅಂತ. ಆದರೆ ಕನಕಿಗೆ ಮಾತ್ರ ಚೆನ್ನಾಗಿ ಗೊತ್ತಿತ್ತು. ಜೊತೆಗೆ ಇನ್ನೊಂದು ಸಿಹಿ ಸುದ್ದಿ ಎನ್ನುವಂತೆ ಶ್ರುತಿ ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗಿರ್ತಾಳೆ. ಪೇರೆಂಟ್ಸ್ ಮೀಟಿಂಗ್ಗೆ ಹೋದಾಗ
ಟೀಚರ್ ಎಲ್ಲರೂ ಅವಳನ್ನು ಒಳ್ಳೆ ವಿದ್ಯಾರ್ಥಿನಿ ಅಂತ ಹೊಳ್ತಾರೆ. ಅದನ್ನು ಕೇಳಿಸಿಕೊಂಡ ಕನಕೆ ಮತ್ತು ನಿತಿನ್ ಖುಷಿಯಾಗ್ತಾರೆ. ಇದೆಲ್ಲದಕ್ಕೂ ಕಾರಣ ಮಹೇಶ್. ಅವನು ಒಳ್ಳೆ ರೀತಿ ಹೇಳಿಕೊಟ್ಟಿದ್ದರಿಂದ ಶ್ರುತಿಗೆ ಒಳ್ಳೆ ಮಾರ್ಕ್ಸ್ ತೆಗೆದುಕೊಳ್ಳೋಕಾಯಿತು ಅಂತ ಹೇಳ್ತಾರೆ. ಆ ದಿನ ರಾತ್ರಿ ಒಂದು ಒಳ್ಳೆ ಪಾರ್ಟಿ ಕೂಡ ಅರೇಂಜ್ ಮಾಡ್ತಾರೆ. ಆ ಪಾರ್ಟಿಗೆ ಮಹೇಶ್ ಕೂಡ ಬಂದಿದ್ದ. ಜೊತೆಗೆ ನಿತಿನ್ಗೆ ಗೆಳೆಯರ ಗುಂಪು ಅಲ್ಲಿ ನೆರೆದಿತ್ತು. ಎಲ್ಲರೂ ಮಾತನಾಡುತ್ತಾ ತಮಾಷೆ ಮಾಡ್ತಾ ಖುಷಿಯಲ್ಲಿದ್ದರು. ಪಾರ್ಟಿ ತುಂಬಾನೇ ಗ್ರ್ಯಾಂಡ್ ಆಗಿತ್ತು. ಗುಂಡು ತುಂಡು ಎಲ್ಲವೂ ಹೋಯಿತು. ಮಗಳು ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗಿರೋ ಖುಷಿಗೆ ನಿತಿನ್ಗೆ ಮತ್ತೊಮ್ಮೆ ಕುಡಿದು ಟೈಟ್ ಆಗ್ತಾನೆ. ಕನಕೆ ಮತ್ತು ಮಹೇಶ್ ಅದಕ್ಕೋಸ್ಕರನೇ ಕಾಯಿಕೊಂಡಿರುತ್ತಾರೆ. ಇಲ್ಲಿಗೆ ಈ ಕಥೆ ಮುಗಿಯುತ್ತೆ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನ ದಯವಿಟ್ಟು ಮರೆಯಬೇಡಿ. ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.